ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು. ನಮಸ್ಕಾರ, ಎಲ್ರಿಗೂ ಸ್ವಾಗತ. ಮತ್ತೊಂದು ದೆವ್ವದ ಕಥೆಯೊಂದಿಗೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕಥೆಯನ್ನು ಪೂರ್ತಿಯಾಗಿ ಕೇಳಿ, ಆಮೇಲೆ ವಿಡಿಯೋಗೆ ಲೈಕು ಕಮೆಂಟು ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ಒಂದು ಕಥೆ ಆಗಿರೋದು ಬಂದ್ಬಿಟ್ಟು ಮಂಗಸುಳಿ ಊರಲ್ಲಿ ಆಗಿರುವಂತಹ ಒಂದು ಘಟನೆ. ಈ ಒಂದು ಊರು ಬೀದರ್ನಲ್ಲಿ ಇರುವಂಥದ್ದು, ಅಂದರೆ ಬೀದರ್ಗೆ ಹೋಗುವ ದಾರಿಯಲ್ಲಿ ಸಿಗುವಂಥದ್ದು. ಕರ್ನಾಟಕದ ಫಸ್ಟ್ ಏನಂತೀರ, ಕರ್ನಾಟಕದ ಮೊದಲ ಜಿಲ್ಲೆ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಆ ಒಂದು ಜಿಲ್ಲೆಯಲ್ಲಿ ಇರುವಂತಹ ಒಂದು ಊರೇ ಮಂಗಸುಳಿ. ಈ ಒಂದು ಊರಲ್ಲಿ ಆಗಿರುವಂತಹ ಒಂದು ಘಟನೆ. ಈ ಒಂದು ಘಟನೆನ ನಮಗೆ ತಿಳಿಸ್ಕೊಟ್ಟಿರೋರು ಬಂದ್ಬಿಟ್ಟು ನರೇಂದ್ರ ಅಂತ ಹೇಳಿ. ಸೊ ಇವರು ಮೂಲತಃ ಅದೇ ಮಂಗಸುಳಿ ಊರಿನವರೇನೆ. ಸೊ ನರೇಂದ್ರ ಅವ್ರಿಗೆ ಏಜ್ ಬಂದ್ಬಿಟ್ಟು ಇವಾಗ ಸುಮಾರು ಒಂದು 40-42 ಇರ್ಬೋದು. ಬಟ್ ಈ ಒಂದು ಘಟನೆ ಅವರ ಜೀವನದಲ್ಲಿ ಆಗಿರೋದು ಬಂದ್ಬಿಟ್ಟು ಒಂದು 7 ವರ್ಷ ಬ್ಯಾಕ್ ಅಂತ ಹೇಳಿರುವಂಥದ್ದು. ಸೊ ಆ ಸಮಯದಲ್ಲಿ ಇವರು ಮತ್ತು ಇವರ ಹೆಂಡತಿ ಇಬ್ಬರು ಕೂಡ ಒಂದು ಕಡೆ ಪ್ರಯಾಣ ಮಾಡಬೇಕಾದ್ರೆ ಆಗಿರುವಂತಹ ಒಂದು ಸತ್ಯ ಘಟನೆನ ನಮಗೆ ತಿಳಿಸ್ಕೊಟ್ಟಿರುವಂಥದ್ದು. ಸೊ ಇವರು ಮತ್ತು ಇವರ ಹೆಂಡತಿ ಮದುವೆ ಆಗಿ ಅವಾಗಿಂದು ಒಂದು ಮಗು ಹುಟ್ಟಿರುತ್ತೆ. ಸೊ ಆ ಒಂದು ಮಗುನ ಮನೆ, ಅಂದರೆ ಅವರ ಮನೆಯೇ ಬಿಟ್ಬಿಟ್ಟು ಅವರ ಅಪ್ಪ ಅಮ್ಮನ ನೋಡ್ಕೊಳ್ಳೋಕ್ಕೆ ಬಿಟ್ಬಿಟ್ಟು, ಅಂದರೆ ತಾಯಿ, ಈಗ ಒಂದು ನರೇಂದ್ರ ಅವರ ತಾಯಿ ಇದ್ದಾರಲ್ಲ, ಸೊ ಅವ್ರನ್ನ ನೋಡ್ಕೊಳ್ಳೋಕ್ಕೆ ಬಿಟ್ಬಿಟ್ಟು ನಂತರ ಇವರು ಮತ್ತು ಇವರ ಹೆಂಡತಿ ಇಬ್ಬರು ಕೂಡ ಆಚೆ ಬಂದಿರ್ತಾರೆ. ಸೊ ಆಚೆ ಬಂದು ಪುನಃ ವಾಪಸ್ ಊರಿಗೆ ಹೋಗಬೇಕಾದ್ರೆ ಆಗಿರುವಂತಹ ಒಂದು ಘಟನೆ. ಇವರು ಪುನಃ ಯಾವ ಒಂದು ಊರಿಗೆ ಬಂದಿರ್ತಾರಲ್ಲ, ಸೊ ಯಾವ ಕೆಲಸದ ಮೇಲೆ ಬಂದಿಲ್ವಿ ಅಂತ ಹೇಳಿಲ್ಲ. ಬಟ್ ಆದರೂ ಕೂಡ ಆಚೆ ಬಂದು ಪುನಃ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಆದಂತಹ ಒಂದು ಘಟನೆ. ಸೊ ಇವರು ಬಂದ್ಬಿಟ್ಟು 2 ವೀಲರಲ್ಲಿ ಬಂದಿರೋವಂಥದ್ದು. ಸೊ ವಾಪಸ್ ಹೋಗೋ ಅಷ್ಟರಲ್ಲಿ ಸಮಯ ಒಂದು 11:30 11:45 ಆಗಿತ್ತು ಅಂತ ತಿಳಿಸ್ಕೊಟ್ಟಿರೋವಂಥದ್ದು. ಆ ಸಮಯದಲ್ಲಿ ಅವ್ರ ಹೆಂಡತಿಗೆ ತುಂಬಾ ಚಳಿ ಆಗೋದಕ್ಕೆ ಶುರು ಆಗುತ್ತೆ. ಸೊ ತುಂಬ ಚಳಿ ಆಗ್ತಿದೆ ಇಲ್ಲಿ. ಸೊ ಏನಾದ್ರು ಸ್ವೆಟ್ರು ಗಿಟ್ರು ಏನೂ ಕೂಡ ತೊಗೊಂಡು ಹೋಗಿರೋದಿಲ್ಲ ಇವರು. ಆದ ಕಾರಣ ಅವರಿಗೆ ಗಾಡಿ ಬ್ಯಾಲೆನ್ಸ್ ಸಿಗ್ತಿರೋದಿಲ್ಲ. ಯಾಕೆ ಅಂತಂದರೆ ಹಿಂದೆ ಅವ್ರ ಹೆಂಡತಿ ತುಂಬಾ ಚಳಿನ ನಡುಗ್ತಾ ಇರ್ತಾರೆ. ಸೊ ಇದನ್ನು ನೋಡಿದಂಥ ಅವ್ರು ಗಮನಿಸಿದಂತಹ ನರೇಂದ್ರನವರು ಗಾಡಿನ ನಡೆಸ್ಬಿಟ್ಟು, ಯಾಕೆ ಈ ಥರ ನಡುಗ್ತಿದ್ಯಾ ಅಂತ ಹೇಳಿ ಅವ್ರ ಶರ್ಟ್ನ ಮತ್ತು ಅವರಿಗೆ ಒತ್ತಿಸ್ತಾರೆ. ಇನ್ನೇನು ಸ್ವಲ್ಪ ದೂರದಲ್ಲೇ ಊರು ಸಿಗುತ್ತಲ್ಲ ಅಂತ ಹೇಳಿ ಅವ್ರ ಶರ್ಟ್ನ ಬಿಚ್ಕೊಟ್ಬಿಟ್ಟು ಒತ್ತಿಸ್ತಾರೆ. ಬಟ್ ಆದರೂ ಕೂಡ ಅವ್ರ ಹೆಂಡತಿ ಇನ್ನೂ ನಡುಗ್ತಾನೆ ಇರ್ತಾರೆ. ಸೊ ಈ ಟೈಮಲ್ಲಿ ಶಾಲು ಇಲ್ಲ, ಸ್ವೆಟ್ರು ಇಲ್ಲ, ಏನು ಮಾಡೋದು ಅಂತ ಹೇಳಿ ಇನ್ನೊಂದು ಸ್ವಲ್ಪ ದೂರ ಊರು ಸಿಗ್ಬಿಡುತ್ತೆ, ಕುತ್ಕೊ ಒಂದು ಸ್ವಲ್ಪ ಹೊತ್ತು ಏನಾಗಲ್ಲ ಅಂತ ಹೇಳಿ ಪುನಃ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಸ್ವಲ್ಪ ದೂರ ಬರ್ತಿದ್ದಂಗೆ ಮತ್ತೆ ಬ್ಯಾಲೆನ್ಸ್ ಹೋಗುತ್ತೆ ಗಾಡೀದು. ಆದ ಕಾರಣ ಇಬ್ಬರು ಕೂಡ ಕೆಳಗೆ ಬೀಳ್ತಾರೆ. ಸೊ ಕೆಳಗೆ ಬಿದ್ಮೇಲೆ ಆ ಕಡೆಯಿಂದ ಯಾವುದೋ ಒಂದು ವ್ಯಕ್ತಿ ಗಾಡಿನ ಎತ್ತಾನೆ. ಅದಾದಮೇಲೆ ಎದ್ದೇಳಿ ಯಾಕೆ ಬಿದ್ರಲ್ಲಿ ಏನಾಯಿತು ಅಂತೆಲ್ಲ ಕೇಳ್ತಾನೆ. ಸೊ ಕೇಳಬೇಕಾದ್ರೆ ಇವರು ಹೇಳ್ತಾರೆ, ನಮಗೆ ಮುಂದೆಗಡೆ ಬರಬೇಕಾದ್ರೆ ಕಾಣಿಸ್ಲೇ ಇಲ್ಲ, ಇದ್ದಕ್ಕಿದ್ದಂಗೆ ಹಿಂಗೆ ಪ್ರತ್ಯಕ್ಷ ಆದರೆ ಇಲ್ಲಿ ಅಂತೆಲ್ಲ ಒಂಥರ ವಿಚಿತ್ರವಾಗಿ ಕೇಳ್ತಾರೆ ಇವ್ರು ನರೇಂದ್ರ ಅನ್ನೋರು. ಇಲ್ಲ, ನಾನು ನಡ್ಕೊಂಡು ಬರ್ತಾಯಿದ್ದೆ, ನೀನು ನೋಡಿಲ್ಲ ಅಷ್ಟೇ ಅಂತ ಹೇಳಿ ಆ ಒಂದು ವ್ಯಕ್ತಿ ಕೂಡ ಮಾತಾಡ್ತಾನೆ. ಅದಾದಮೇಲೆ ಇಬ್ಬರು ಎತ್ತುತ್ತಾನೆ. ಸೊ ಆ ಒಂದು ವ್ಯಕ್ತಿಯ ಮೈ ಮೇಲೆ ಶಾಲ್ ಇತ್ತಲ್ಲ, ಸೊ ಅದನ್ನು ಬಿಚ್ಚಿಬಿಟ್ಟು ಅವ್ರ ಹೆಂಡತಿಗೆ ಓದ್ಕೊಳ್ಳೋದಕ್ಕೆ ಕೊಡ್ತಾನೆ. ಅದಾದ್ಮೇಲೆ ಇಲ್ಲ, ನೀವ್ಯಾಕೆ ನಮಗೆ ಶಾಲ್ ಕೊಡ್ತಾ ಇದ್ದೀರಾ ಅಂತ ಹೇಳಿ ಪುನಃ ನರೇಂದ್ರ ಅವರು ವಿಚಾರಿಸಿರೋ ಅಂಥದ್ದು. ಸೊ ಆವಾಗ ಆ ಒಂದು ವ್ಯಕ್ತಿ ಹೇಳ್ತಾನೆ, ಈ ಥರ ಪ್ರಶ್ನೆ ಮಾಡೋದನ್ನ ಬಿಟ್ಟು ಮನೆಗೆ ಹೋಗು ಫಸ್ಟು ಅಂತ ಹೇಳಿ ಗದರ್ದ ರೀತಿಯಲ್ಲಿ ಹೇಳ್ತಾನೆ. ಇದನ್ನು ಕೇಳಿದಂಥ ನರೇಂದ್ರಗೆ ಸ್ವಲ್ಪ ಕೋಪ ಬರುತ್ತೆ. ಅಲ್ಲ, ನೀವು ಯಾರು ಅಂತಲೇ ಗೊತ್ತಿಲ್ಲ, ನನಗೆ ಯಾಕೆ ಗದರ್ತಾ ಇದ್ದೀರಾ, ನೀವು ಯಾರೀ ನಮಗೆ ಸಹಾಯ ಮಾಡೋದಕ್ಕೆ ಅಂತೆಲ್ಲ ಕೇಳೋದಕ್ಕೆ ಶುರು ಮಾಡ್ತಾರೆ. ಸೊ ಇದನ್ನು ಗಮನಿಸಿದಂಥ ಆ ವ್ಯಕ್ತಿ, ನಾನು ಶಾಲ್ನ ಕೊಟ್ಟಿದ್ದೀನಿ, ಇಲ್ಲಿಂದ ಮೊದಲು ನಿಮ್ಮ ಊರನ್ನ ಸೇರ್ಕೊಳ್ಳಿ, ಇಲ್ಲ ಅಂತಂದರೆ ಸರಿ ಇರಲ್ಲ ಅಂತ ಹೇಳಿ ಒಂಥರ ವಿಚಿತ್ರವಾಗಿ ಹೇಳ್ತಾನೆ. ಸೊ ಇದನ್ನೆಲ್ಲ ಗಮನಿಸಿದಂಥ ಅವ್ರ ಹೆಂಡತಿ ತುಂಬಾ ಚಳಿಲಿ ನಡುಗ್ತಾ ಇರ್ತಾರೆ. ಅವ್ರು ಯಾರಾದರೂ ನಮಗೇನು ಶಾಲ್ನ ಕೊಟ್ಟಿದ್ದಾರೆ, ಬನ್ನಿ ತೊಗೊಂಡೋಗೋಣ ಅಂತ ಹೇಳಿ ಪುನಃ ಶಾಲ್ನ ನಿಮ್ಗೆ ವಾಪಸ್ ಕೊಡಬೇಕಲ್ಲ, ಎಲ್ಲಿ ಸಿಗ್ತೀರ ಅಂತೆಲ್ಲ ಕೇಳಿದಾಗ, ನಾನು ನಿಮ್ಗೇನು ಸಿಗೋದೇ ಇಲ್ಲ, ನನ್ನನ್ನು ನೀವು ನೋಡೂ ಇಲ್ಲ, ನಾನು ನಿಮ್ಮನ್ನು ನೋಡೇ ಇಲ್ಲ ಅಂತ ಹೇಳಿ ಇಲ್ಲಿಂದ ಇಲ್ಲಿಗೆ ಮರ್ತೋಗಿ ಅಂತ ಹೇಳಿ ಅಲ್ಲಿಂದ ನಡ್ಕೊಂಡು ಹೋಗ್ತಾರೆ. ಬಟ್ ಇವರು ಗಾಡಿನ ಸ್ಟಾರ್ಟ್ ಮಾಡಿ ಅವ್ರ ಹೆಂಡತಿ ಹಿಂದೆಗಡೆ ಕೂರಿಸ್ಕೊಂಡು ಆ ವ್ಯಕ್ತಿ ಓದ್ನ ಇಲ್ವ ನೋಡು ಅಂತ ಹೇಳ್ತಾರೆ. ಸೊ ಅವರ ಹೆಂಡತಿ ಕಣ್ಣಿಗೆ ಕಾಣಿಸೋವಂಥದ್ದು ಆ ಒಂದು ವ್ಯಕ್ತಿ ಹೋಗ್ತಾ ಇದ್ದಾನಲ್ಲ, ಒಂದು ಹಂದಿಯಾಗಿ ಬದಲಾಗಿ ಓಡೋಗುವಂಥದ್ದು ಅವ್ರ ಹೆಂಡತಿ ರಿಯಲ್ ಆಗಿ ನೋಡ್ತಾರೆ. ಸೊ ಹೋಗ್ತಾನೆ ಹಂದಿ ರೀತಿಯಲ್ಲಿ ಬದಲಾಗಿರುವಂಥದ್ದು. ಸೊ ಇದನ್ನು ನೋಡಿದಂಥ ಅವರು ಅವ್ರ ಹೆಂಡತಿ ಹೇಳ್ತಾನೆ ನರೇಂದ್ರಗೆ, ಇಲ್ಲಿ ನೋಡಿ ಇದ್ದಕ್ಕಿದ್ದಂಗೆ ಆ ವ್ಯಕ್ತಿ ಹಂದಿ ರೀತಿ ಬದಲಾಗಿ ಓಡೋಗ್ತಿದ್ದಾನೆ ಅಂತ ಹೇಳುವಂಥದ್ದು.
ಸೊ ಅದನ್ನೇನೆ ಅವರು ಮಿರರಲ್ಲೂ ಕೂಡ ಗಮನಿಸಿರೋಂಥ ನರೇಂದ್ರ ಗಮನಿಸ್ಬಿಟ್ಟು ಇಲ್ಲ ಅದು ಹಂದಿನೇ, ನೀನು ಕರೆಕ್ಟಾಗಿ ನೋಡಿಲ್ಲ, ಎದುರ್ಕೊಂಬೇಡ ಬಾ ಅಂತ ಹೇಳಿ ಸೊ ಅಲ್ಲಿಂದ ಅವ್ರ ಹೆಂಡ್ತಿನ ಕರ್ಕೊಂಡು ಹೋಗ್ತಾನೆ. ಬಿಕಾಸ್ ಅಲ್ಲಿ ಸರಿ ಇರಲ್ಲ, ಯಾಕೆಂತಂದರೆ ಇಬ್ಬರು ಕೂಡ ಸತ್ಯ ಘಟನೆ ನೋಡಿದ್ದಾರೆ. ಆದರೆ ಇಬ್ಬರು ನೋಡಿರೋದು ಅವ್ರ ಹೆಂಡ್ತಿ ತುಂಬಾ ಭಯ ಪಡ್ತಿರೋದ್ರಿಂದ ಅವರು ಹೇಳೋದಿಲ್ಲ, ಇಲ್ಲ ಆ ವ್ಯಕ್ತಿ ನಡ್ಕೊಂಡೋದ, ಅದು ಯಾವುದೋ ಹಂದಿ, ಪರವಾಗಿಲ್ಲ ಬಾ ಏನಾಗಲ್ಲ ಅಂತ ಹೇಳಿ ಒಂದು ನರೇಂದ್ರ ಅನ್ನೋರು ಕರ್ಕೊಂಬಂದುಬಿಡ್ತಾರೆ ಅವ್ರ ಹೆಂಡ್ತಿನ. ಮನೆಗೆ ಕರ್ಕೊಂಬಂದಾದ್ಮೇಲೆ ಅವರಮ್ಮ ಮತ್ತು ಈ ನರೇಂದ್ರ ಇಬ್ಬರೇ ಆಚೆಡೆ ಬಂದು ಆದ ಎಲ್ಲ ವಿಷಯನೂ ಕೂಡ ಮಾತಾಡಬೇಕಾದ್ರೆ ಹೇಳೋ ಅಂಥದ್ದು ನರೇಂದ್ರ ಅವರಮ್ಮ ಇದ್ದಾರಲ್ಲ, ಸೊ ಅವ್ರು ಹೇಳ್ತಾರೆ ಇಲ್ಲ, ಅವರು ನಿಮ್ಮ ತಂದೆಗೆ ಬೇಕಾದಂಥ ಸ್ನೇಹಿತರು, ಇಬ್ಬರು ಕೂಡ ಅವ್ರ ಜೊತೆಲೇ ಇರ್ತಿದ್ರು, ಆದ ಕಾರಣ ಅವರೇ ನಿಮಗೆ ಯಾವುದೋ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡಿರ್ಬೇಕೇನೋ, ಇದನ್ನೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಬೇಡ, ಏನೋ ಆಗಿದ್ದಾಗೋಯ್ತು ಬಿಡು, ಈ ಸಮಯದೆಲ್ಲ ಯಾಕೆ ಕರ್ಕೊಂಡು ಹೋಗ್ತೀಯ ನೀನು, ಒಂದು ಮಗು ನಿನಗೆ ಗೊತ್ತಾಗಲ್ವ ಅಂತ ಹೇಳಿ ಅವರಮ್ಮ ನರೇಂದ್ರ ಅನ್ನೋದಕ್ಕೆ ಭಯಕ್ಕೆ ಶುರು ಮಾಡ್ತಾರೆ. ಸೊ ಇದಾದಮೇಲೆ ಅವರು ಕೂಡ ಅಷ್ಟೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಬಿಡು ಅವ್ರೇನು ಮತ್ತೆ ಏನು ಬರೋಲ್ವಲ್ಲ, ಸಿಗೋದು ಇಲ್ವಲ್ಲ ಆ ಥರ ಎಲ್ಲ ಹೇಳ್ಬೋದ್ರಲ್ಲ. ಆದರೂ ಇದ್ದಕ್ಕಿದ್ದಂಗೆ ಹಂದಿಯಾಗೆಲ್ಲ ಬದಲಾಗೋದ್ರಲ್ಲ, ಇದನ್ನು ನೋಡಿದಂತಹ ಅವ್ರ ಹೆಂಡ್ತಿ ಇದ್ದಾರಲ್ಲ, ಸೊ ಅವರು ಹುಷಾರು ತಪ್ಪಿರ್ತಾರೆ. ಮಾನದಿಂದ ಹುಷಾರು ತಪ್ಪಿದ ಕಾರಣ ಆಸ್ಪತ್ರೆಗೆ ತೋರಿಸಿ ನಂತರ ಅದನ್ನೆಲ್ಲ ಸರಿ ಮಾಡಿಸ್ತಾರೆ. ಬಟ್ ಅದಾದಮೇಲೆ ಇವಾಗ ಅವರ ಅಮ್ಮ ಮತ್ತು ಅವ್ರ ಹೆಂಡ್ತಿ ನರೇಂದ್ರ 3 ಜನರು ಕೂಡ ಆರಾಮಾಗಿ ಇರುವಂಥದ್ದು. ಸೊ ಇದು ಆ್ಯಕ್ಚುಲಿ ಆಗಿರುವಂತಹ ಒಂದು ಸತ್ಯ ಘಟನೆ. ಸೊ ಕತೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವ್ರಿಗದು ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಹೊಸ ದೆವ್ವದ ಕಥೆಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ ಫ್ರೆಂಡ್ಸ್.